ಹಾಸನ ಮಲೆನಾಡಿನಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದೆ. ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ರಸ್ತೆ ಬಂದಾಗಿ ಭಾರಿ ಮಳೆಯಿಂದಾಗಿ ಭೂ ಕುಸಿತ ಉಂಟಾಗಿದೆ. ಸಕಲೇಶಪುರದ ಶಿರಾಡಿ ಘಾಟ್ ಹೆದ್ದಾರಿ ಬಂದ್ ಆಗಿದೆ. ಚಿಕ್ಕಮಗಳೂರಿನಲ್ಲಿ ಹಾಗೂ ಕಾರ್ಕಳ ಶೃಂಗೇರಿ ರಸ್ತೆ ಕ್ಲೋಸ್ ಆಗಿದೆ. ಚಾರ್ಮಾಡಿ ಘಾಟ್ ಮೂಲಕ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಚಾರ್ಮಾಡಿ ಘಾಟ್ ಮಾರ್ಗದಲ್ಲಿ ಸಂಚಾರ ದಟ್ಟಣೆ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಈ ಭಾಗದಲ್ಲಿ ಸಂಚಾರ ಮಾಡುವವರು ನೋಡಿಕೊಂಡು ಸಂಚಾರ ಮಾಡಿ. ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ನೋಡಿ ಯಾವ ರೀತಿಯಲ್ಲಿ ಗುಡ್ಡ ಕುಸಿತ ಉಂಟಾಗ್ತಾ ಇದೆ. ಮಣ್ಣು ನೀರು ಎಲ್ಲ ಮಿಕ್ಸ್ ಆಗ್ಬಿಟ್ಟು ಕುಸಿತ ಉಂಟಾಗ್ತಾ ಇರುವಂಥದ್ದು ಸೀದಾ ರಸ್ತೆಗೆ ಬರುತ್ತೆ. ಇಂಥದ್ದಾದಾಗ ನೋಡಿ ಎಷ್ಟು ಅಲ್ಲಿ ಟ್ಯಾಂಕರ್ಗಳಿಗೆ ನಿಂತ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಸೊ ಈ ಭಾಗದಲ್ಲಿ ಸಂಚಾರ ಮಾಡುವವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಶಿರಾಡಿ ಘಾಟ ಹೆದ್ದಾರಿ ಮಣ್ಣು ಕುಸಿತದಿಂದಾಗಿ ಬಂದ್ ಆಗಿದೆ. ಹಾಸನ ಮಲೆನಾಡು ಭಾಗದಲ್ಲಿ ನಿರಂತರ ಮಳೆ ಹೊಡಿತಾ ಇದೆ. ಸಕಲೇಶಪುರ ಗುಳಗಲಲೆ ಸಮೀಪ ರಸ್ತೆ ಕುಸಿತ ಉಂಟಾಗಿದೆ. ಅಲ್ಲೂ ಕೂಡ ಇದೆ ಸಮಸ್ಯೆ. NH75 ರಸ್ತೆಯ ತಡೆಗೋಡೆಗಳೇ ಕುಸಿದು ಬಿದ್ದಿದ್ದಾವೆ. ಹೆದ್ದಾರಿಯಲ್ಲಿ ಒನ್ ವೇ ಸಂಚಾರಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ. ರಸ್ತೆ ದುರಸ್ತಿ ಮಾಡೋದೇ ಹೈವೇ ಸಿಬ್ಬಂದಿಗೆ ದೊಡ್ಡ ಸವಾಲು. ಎಲ್ಲಂತ ದುರಸ್ತಿ ಮಾಡ್ತಾರೆ, ಯಾಕಂದ್ರೆ ಎಲ್ಲಿ ನೋಡಿದ್ರು ಕುಸಿತಾ ಇರುತ್ತೆ, ಮಣ್ಣು ಕುಸಿತಾ ಇರುತ್ತೆ. ಒಂದ್ ಕಡೆ ಕಟ್ಟಿದ್ರೆ ಮತ್ತೊಂದ್ ಕಡೆ ಕುಸಿಯುತ್ತೆ. ಮಣ್ಣು ಅಷ್ಟರ ಮಟ್ಟಿಗೆ ಸಡಿಲಗೊಂಡ್ಬಿಟ್ಟಿದೆ. ಇಡೀ ಭಾಗ ಮಲೆನಾಡು ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಎಷ್ಟಂತ ಗೋಡೆ ಕಟ್ಟಕ್ಕೆ ಸಾಧ್ಯ ಆಗುತ್ತೆ. ಸಿಬ್ಬಂದಿಗೆ ಇದು ಬಹಳ ದೊಡ್ಡ ಸವಾಲಾಗಿದೆ. ಬೃಹತ್ ಕ್ರೇನ್ಗಳ ಮೂಲಕ ದುರಸ್ತಿ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ರಸ್ತೆ ತೆರವು ಕಾರ್ಯಾಚರಣೆಯನ್ನು ಕೂಡ ಅಷ್ಟೇ ತ್ವರಿತವಾಗಿ ನಡೆಸ್ತಾ ಇದ್ದಾರೆ. ಆದರೂ ಕೂಡ ಅದು ಸಮಯ ತಗೊಳ್ತಾ ಇದೆ. ನಿರಂತರ ಮಳೆಯಿಂದ ಈಗಾಗಲೇ ಹಾಸನದ ಸಕಲೇಶಪುರ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಕಡೆ ಮಣ್ಣು ಕುಸಿತಾ ಇರುವಂಥದ್ದು. ಈಗ ನಾನು ಶಿರಾಡಿ ಘಾಟ್ನ ಮಾರ್ನಹಳ್ಳಿ ಬಳಿ ಇರುವಂಥದ್ದು. ಈಗಾಗಲೇ ನೋಡ್ಬೋದು ನಿರಂತರವಾಗಿ NH75 ಏನಿದೆ, ರಾಷ್ಟ್ರೀಯ ಹೆದ್ದಾರಿ ಮಂಗಳೂರು ಬೆಂಗಳೂರು ಸಂಪರ್ಕವನ್ನು ಕಲ್ಪಿಸುವಂತಹ ಈ ಮಾರ್ಗದ ಬಹುತೇಕ ಕಡೆ ಈ ಎರಡು ಭಾಗದಲ್ಲಿ ಕೂಡ ಮಣ್ಣು ಕುಸಿತಾ ಇರುವಂಥದ್ದು. ಇನ್ನು ಸಾಕಷ್ಟು ಕಿಲೋಮೀಟರ್ ವೆಹಿಕಲ್ ಕೂಡ ಜಾಮ್ ಆಗಿರುವುದರಿಂದ ಈಗಾಗಲೇ ನಾವು ನೋಡಿದ್ವಿ. ಇನ್ನು ಇಲ್ಲಿನ ಜನರು ಅಂದರೆ ಇಲ್ಲಿ ಪ್ರಯಾಣ ಮಾಡಿದಂಥ ಜನರನ್ನ ನಾವೀಗ ಮಾತನಾಡ್ಸೋಣ. ಸರ್ ಹೇಳಿ, ನೀವೀಗ ಅದೇ ರೋಡಲ್ಲಿ ಬಂದ್ರಿ, ಎಷ್ಟು ಕಿಲೋಮೀಟರ್ ಜಾಮ್ ಆಗಿದೆ ಏನು ಅಂತ? ಸರ್ 20 ಕಿಲೋಮೀಟ್ರು ಬ್ಲಾಕ್ ಆಗಿದೆ. ಅಲ್ಲಿ ನೋಡಿ ಗಾಡಿಗಳು ಇಲ್ಲಿವರೆಗೂ ನಿಂತಿದೆ. ಸಡನ್ನಾಗೆಲ್ಲ ಬಿದ್ದೋಗಿ ರೋಡೆಲ್ಲ ಬ್ಲಾಕ್ ಆಗಿದೆ ಸರ್. ತುಂಬ ಕಷ್ಟ ಆಗ್ತಿದೆ, ಯಾರು ಓಡಾಡೋಕ್ಕೆ ಆಗಲ್ಲ, ಆ ಥರ ಜಾಗ ಆಗ್ಬಿಟ್ಟಿದೆ. ನಾವು ಟ್ರಿಪ್ಪಿಗೆ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ರಿ, ಇವಾಗ ವಾಪಸ್ ಹೋಗ್ಬೇಕು. ಅದೇ ರೋಡಲ್ಲಿ ಬಂದು ವಾಪಸ್ ಹೋಗ್ತಾ ಇದೆ, ಕಾರ್ ಆ ಕಡೆ ನಿಲ್ಲಿಸಿದ್ದೀರಿ. ತುಂಬ ಕಷ್ಟ ಸರ್. ಓಕೆ, ನೀವು ಸ್ಥಳೀಯರಿದ್ದೀರಾ, ಈ ಪರಿಸ್ಥಿತಿ ಹೆಂಗಿದೆ ಅಂತ? ದಿನ ಮಳೆ ಬರ್ತಿದ್ದೆ, ರೋಡೆಲ್ಲ ತೆಗ್ದವ್ರೆ ಫುಲ್ಲೆಲ್ಲ. ನೋಡಿ ಮಳೆ ಬರ್ತಾರಿಂದ ಕುಸಿದೆಲ್ಲ ಆಗಿದೆ. ಯಾವ ಥರ ಹೆಂಗಿರ್ಬೇಕನ್ನೋ ನಮಗೂ ಗೊತ್ತಾಗ್ತಿಲ್ಲ. ರೋಡ್ ಬೇರೆ ಜಾಮ್ ಆಗಿದೆ, ಹೆಂಗಂತ ನಮಗೂ ಗೊತ್ತಿಲ್ಲ. ಆ ಥರ ಎಲ್ಲ ಹಿಂಸೆ ಆಗಿಬಿಟ್ಟಿದೆ. ಓಕೆ, ಮಳೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಏನಂತ? ದಿನ ಜಾಸ್ತಿ ಆಗ್ತಿದೆ. ಬೆಟ್ಟ ಎಲ್ಲ ನೋಡಿ ಹಂಗೆ ಕುಸಿತಿದೆ. ಮೇಲ್ಗಡೆ ಮನೆ ಅಲ್ಲೇ ತೋರಿಸಿಬೇಕಾದ್ರೆ ಮನೆ ಎಲ್ಲ ಆ ಥರ ಯಾವ ಥರ ಅಂತ ಗೊತ್ತಾಗಲ್ಲ ನಮಗೂ. ಆ ಥರ ಹಿಂಸೆ ಎಲ್ಲ ಆಗಿಬಿಟ್ಟಿದೆ. ಓಕೆ, ನೋಡ್ಬೋದು ಈ ಭಾಗದಲ್ಲಿ ಯಾವ ರೀತಿ ಮಳೆ ನಿರಂತರ ಸುರಿತಾ ಇರೋದ್ರಿಂದ ಸೈಡಲ್ಲಿ ರಸ್ತೆ ಕೆಲಸ ಮಾಡುವಂಥ ಜಾಗ ಏನಿದೆ ಅಲ್ಲೆಲ್ಲವೂ ಕೂಡ ಮಣ್ಣು ಕುಸಿತಾ ಇರುವಂಥದ್ದನ್ನು ನೋಡ್ಬೋದಾಗಿದೆ. ಈಗಾಗಲೇ ಇನ್ನು ಈ ಕಡೆ ಭಾಗದಲ್ಲೂ ಕೂಡ ಮಣ್ಣು ಎಷ್ಟು ಅಗಾಧವಾಗಿ ಕುಸಿದಿದೆ ಅಂತ ನೋಡ್ಬೋದಾಗಿದೆ. ಒಟ್ಟಾರೆಯಾಗಿ ಹಾಸನದ ಶಿರಾಡಿ ಘಾಟ್ ಏನಿದೆ, ಈ ಒಂದು ಶಿರಾಡಿ ಘಾಟ್ನಲ್ಲಿ ಇನ್ನೂ 2-3 ದಿನಗಳ ಕಾಲ ಏನಾದ್ರು ಮಳೆ ನಿರಂತರವಾಗಿ ಹೆಚ್ಚಿನ ಮಳೆ ಶುರುವಾದರೆ ಸಾಕಷ್ಟು ಇನ್ನೂ ಇಲ್ಲಿ ಓಡಾಡಲಿಕ್ಕೆ ಕಷ್ಟವೇನೋ ಅನ್ನುವಷ್ಟು ಪರಿಸ್ಥಿತಿ ಉಂಟಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಕಾವೇರಿ ನದಿಯಲ್ಲಿ ನೀರಿನ ಮಟ್ಟ ಏರಿಕೆ ಆಗಿದೆ. ಕುಶಾಲನಗರದಲ್ಲಿ ನದಿಯಿಂದಾಗಿ ನೆರೆ ಉಂಟಾಗುವ ಭೀತಿ ಉಂಟಾಗಿದೆ. ಸಾಯಿ ಬಡಾವಣೆಯತ್ತ ನೀರು ನುಗ್ಗುತ್ತಾ ಇದೆ. ಮನೆ ಮೆಟ್ಲಿನವರೆಗೂ ಕೂಡ ಅಲ್ಲಿ ನೆರೆ ನೀರು ಬಂದು ಬಿಟ್ಟಿದೆ. ಕಾವೇರಿ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ಇದರಿಂದಾಗಿ ಅಲ್ಲಿನ ಜನ ಭೀತಿಗೊಳಗಾಗಿದ್ದಾರೆ. ಕುಶಾಲನಗರದಲ್ಲಿ ನೆರೆ ಉಂಟಾಗುವ ಭೀತಿ. ಈಗಲೇ ಅಲ್ಲಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡ್ರೆ ಕಡೆ ಪಕ್ಷ ಜನರನ್ನ ಸ್ಥಳಾಂತರವನ್ನಾದರೂ ಮಾಡಬಹುದು. ಕಾವೇರಿ ನದಿ ಮಟ್ಟ ಕ್ಷಣಕ್ಕೂ ಏರ್ತಾ ಇದೆ. ಏನಿದೆ ಪರಿಸ್ಥಿತಿ? ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ.
ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗ್ತಿರೋದ್ರಿಂದ ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಅದರಲ್ಲೂ ಈ ಆತಂಕ ಇರುವಂಥದ್ದು ಕುಶಾಲನಗರದ ಸಾಯಿ ಬಡಾವಣೆ, ಕುವೆಂಪು ಬಡಾವಣೆ ಈ ವ್ಯಾಪ್ತಿಯಲ್ಲಿ. ಯಾಕೆಂದರೆ ಪ್ರತಿ ವರ್ಷ ಇಲ್ಲಿ ಹೆಚ್ಚು ನೀರು ಮಳೆ ಆದಾಗ ನೀರು ಬರುವಂಥದ್ದು. ಈಗ ನಾವು ಈ ಕುಶಾಲನಗರದ ಸಾಯಿ ಬಡಾವಣೆ ನಾವಿದ್ದೇವೆ. ಇಲ್ಲಿ ಕಾವೇರಿ ನದಿ ಯಾವ ರೀತಿ ಹರಿತಾ ಇದೆ ನಿಮಗೆ ತೋರಿಸ್ತೀವಿ. ಸಂಪೂರ್ಣವಾಗಿ ಭರ್ತಿಯಾಗಿ ಫುಲ್ ಹರಿತಾ ಇದೆ, ಅಂದರೆ ಅಪಾಯದ ಮಟ್ಟ ಅಂತ ಹೇಳ್ಬೋದು. ಇದು ಈ ಕಡೆ ರಾಜಕಾಲುವೆ ಇದೆ. ರಾಜಕಾಲುವೆಗಾಗಿ ಈಗ ನೀರು ಏನು ಅಲ್ಲಿ ಹೆಚ್ಚು ಬಂದಿದೆ, ಈ ಕಡೆ ನೀರು ನುಗ್ಗುವಂಥದ್ದು. ಈ ಕಡೆ ನುಗ್ಗಿ ಈ ಸಾಯಿ ಬಡಾವಣೆ ಅಂತ ಹೇಳಿ ಇಲ್ಲಿಗೆ ಬರುವಂಥದ್ದು. ಈಗಾಗಲೇ ಇಲ್ಲಿ ಸಾಯಿ ಬಡಾವಣೆಯಲ್ಲಿ ಕೆಲವರು ಈಗಾಗಲೇ ಮನೆ ಖಾಲಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀರು ಕೂಡ ಈಗ ಬಂದು ಇಲ್ಲಿ ಸ್ಟಾಕ್ ಆಗ್ತಾ ಇದೆ. ಒಂದು 2 ಮನೆಗಳ ಮೆಟ್ಟಿಲುವರೆಗೂ ನೀರು ಬಂದಿದೆ. ಈ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ, ದೇವಸ್ಥಾನಕ್ಕೂ ಕೂಡ ನೀರು ಬಂದಿದೆ. ಇದು ಈಗ ಮಳೆ ಮತ್ತೆ ಇದೇ ರೀತಿ ಮುಂದುವರೆದ್ರೆ ಇವತ್ತು ಸಂಜೆ ವೇಳೆಗೆ ಸಂಪೂರ್ಣವಾಗಿ ಎಲ್ಲ ಮನೆಗಳಿಗೆ ನೀರು ನುಗ್ಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಅಂದರೆ ಭಾಗಮಂಡಲ ತಲಕಾವೇರಿ ವ್ಯಾಪ್ತಿಯಲ್ಲಿ ಹೆಚ್ಚು ಮಳೆ ಆಗಿದೆ. ಆ ನೀರು ಇನ್ನೂ ಬಂದು ಕುಶಾಲನಗರ ಕಡೆ ತಲುಪಿಲ್ಲ. ಇವತ್ತು ಮಧ್ಯಾಹ್ನ ವೇಳೆಗೆ ಆ ನೀರೆಲ್ಲ ಬಂದು ಈ ಕಡೆ ನೀರಿನ ಒಳಹರಿವು ಹೆಚ್ಚಾಗುತ್ತೆ ಕಾವೇರಿ ನದಿದು. ಆಗ ಮತ್ತಷ್ಟು ನೀರು ಈ ಕಡೆ ಬರುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಒಂದು ವಾರಗಳಿಂದ ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಅದರಿಂದ ಸಾಕಷ್ಟು ಆತಂಕ ಎದುರಾಗಿದೆ. ಕೆಲವು ಜನರು ಸಂಕಷ್ಟ ಕೂಡ ಸಿಲುಕಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ರೈಟ್, ಕೊಡಗಿನ ಕುಶಾಲನಗರದಲ್ಲಿ ಯಾವ ರೀತಿ ಬಡಾವಣೆಗೆ ನೀರು ನುಗ್ಗಿದೆ ಅನ್ನೋದನ್ನ ನೋಡ್ತಾ ಇದ್ರ. ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಈಗಲೇ ಜನಗಳನ್ನ ಸ್ಥಳಾಂತರ ಮಾಡಿಸಬೇಕು ಅಥವಾ ನೀರನ್ನ ಖಾಲಿ ಮಾಡಿಸಬೇಕು. ಸರ್ 3 ವರ್ಷ ಬಂದಿದೆ ಸರ್. 2018, 19, 20 ಬಂದಿದೆ. 21ನಲ್ಲಿ ಇದಕ್ಕಿಂತ ಜಾಸ್ತಿ ಬಂದಿತ್ತು. 22ನಲ್ಲಿ ಪೋರ್ಟಿಕೋಗೆ ಬಂದಿತ್ತು. ಪೋರ್ಟಿಕೋಗೆ ಬಂದು ಕಡಿಮೆ ಆಯಿತು ಸರ್. ಈ ವರ್ಷ ಬಂದಿದೆ ಸರ್. ಏನಾಗುತ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಕೆಲಸ ಮಾಡಿದ್ರು, ಬಟ್ ಅವ್ರು ಲೇಟಾಗಿ ಸ್ಟಾರ್ಟ್ ಮಾಡಿದ್ರು. ಜೂನಲ್ಲಿ ಮಳೆ ಇಟ್ಕೊಂಡಾಗ ಕೆಲಸ ಮಾಡಿದ್ರು. ತಡೆಗೋಡೆ ಅಲ್ಲ ಸರ್, ಡ್ರೈನೇಜು ಏನೋ ವಾಲು, ರಿಟರ್ನ್ ವಾಲು ಏನೇನೋ ಮಾಡ್ತೀವಿ ಅಂತ ಹೇಳಿದರು. ಅವ್ರಿಗೆಲ್ಲ ಕುವೆಂಪು ಬಡಾವಣೆ ಅವ್ರಿಗೆಲ್ಲ. ಕಪಿಲಾ ನದಿ ನೆರೆಯಿಂದ ದೇಗುಲಗಳು ಜಲಾವೃತವಾಗ್ಬಿಟ್ಟಿದ್ದಾವೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕಪಿಲೆ. ನಂಜನಗೂಡಿನ ಅಯ್ಯಪ್ಪ ಸ್ವಾಮಿ ದೇವಾಲಯ ಜಲಾವೃತ ಆಗಿದೆ. ಕಪಿಲಾ ನದಿಯ ಸ್ನಾನಘಟ್ಟ ಮುಡ್ಡಿಕಟ್ಟೆ ಮುಳುಗಡೆ ಆಗುವಂಥ ಪರಿಸ್ಥಿತಿ ನೆರೆಯಿಂದಾಗಿ. ರಾಷ್ಟ್ರೀಯ ಹೆದ್ದಾರಿ 766 ಬಂದ್ ಆಗಿದೆ. ತಮಿಳುನಾಡು ಕೇರಳಕ್ಕೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಕಟ್ಟಾಗಿದೆ. ಕಬಿನಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈಗಾಗಲೇ ಜಲಾಶಯದಿಂದ 70,000 ಕ್ಯೂಸೆಕ್ಸ್ ನೀರು ಬಿಡ್ತಾ ಇರೋ ಹಿನ್ನೆಲೆಯಲ್ಲಿ ನಂಜನಗೂಡಿನ ಕಪಿಲಾ ನದಿ ಮೈದುಂಬೇರಿತಾ ಇದೆ. ನಾನೀಗ ಸದ್ಯ ಮೈಸೂರು ಜಿಲ್ಲೆಯ ದಕ್ಷಿಣ ಕಾಶಿಯಲ್ಲಿ ಕರೆಯಲ್ಪಡುವಂತಹ ನಂಜನಗೂಡಲ್ಲಿದ್ದೇನೆ. ನಂಜನಗೂಡಿನ ಕಪಿಲಾ ನದಿ ಈಗ ಮೈದುಂಬಿ ಹರಿತಾ ಇದೆ. ಸಾಕಷ್ಟು ರಭಸವಾಗಿ ನೀರು ನುಗ್ತಾ ಇರುವಂಥದ್ದು. ಈಗಾಗಲೇ 70,000 ಕ್ಯೂಸೆಕ್ಸ್ ನೀರು ಬಿಟ್ಟ ಕಾರಣಕ್ಕಾಗಿ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ 766 ಸಂಪೂರ್ಣವಾಗಿ ಬಂದಾಗಿದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ 2 ರಾಜ್ಯಗಳಿಗೆ, ಕೇರಳ ಮತ್ತು ತಮಿಳುನಾಡಿಗೆ ಹೋಗುವಂತಹ ರಸ್ತೆ ಕೂಡ ಸಂಪರ್ಕ ಕಟ್ಟಾಗಿರುವಂಥದ್ದು. ಜೊತೆಗೆ ನಂಜನಗೂಡಿನ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಜೊತೆಗೆ ಈಗಾಗಲೇ ನೀರಿಗೆ ಸ್ನಾನ ಮಾಡೋದಕ್ಕೆ ಯಾರು ಇಳಿಬಾರ್ದು ಅಂತೇಳಿ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಬ್ಯಾರಿಕೇಡ್ಗಳನ್ನು ಹಾಕಿ ಈಗಾಗಲೇ ಇಲ್ಲಿಗೆ ಬರುವಂಥವ್ರಿಗೆ ನಿಷೇಧವನ್ನು ಹೇರಲಾಗಿದೆ. ಜೊತೆಗೆ ಇಲ್ಲಿ ಹಣ್ಣು ಕಾಯಿ ಮಾರ್ತಾ ಇದ್ದಂತಹ ಅಂಗಡಿಗಳು ಕೂಡ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರುವಂಥದ್ದು. ಇನ್ನು ಪಕ್ಕದಲ್ಲಿರುವಂತಹ ಮುಡಿ ಮಾಡುವಂತಹ ಜಾಗ ಕೂಡ ಈಗ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರೋ ಕಾರಣಕ್ಕಾಗಿ ಮುಡಿ ಮಾಡುವಂತಹ ಸ್ಥಳವನ್ನು ಕೂಡ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ. ಜೊತೆಗೆ ಸ್ನಾನಘಟ್ಟದ ಪಕ್ಕದಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೂ ಕೂಡ ಈಗಾಗಲೇ ಜಲದಿಗ್ಬಂಧನ ಆಗಿರುವಂಥದ್ದು. ಸಂಪೂರ್ಣವಾಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ನೀರು ನುಗ್ಗಿರೋ ಕಾರಣಕ್ಕಾಗಿ ದೇವಾಲಯ